ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವರ್ಷ ಋತು ಆಷಾಢ ಬಹುಳ ಅಮಾವಾಸ್ಯೆಯಿಂದ ಶ್ರಾವಣ ಶುದ್ಧ ಸಪ್ತಮಿಯವರೆಗೆ ಈ ವಾರದ ಚಂದ್ರನ ಸಂಚಾರ ಪುಷ್ಯ ನಕ್ಷತ್ರದಿಂದ ಸ್ವಾತಿ ನಕ್ಷತ್ರದವರೆಗಿದೆ. 4ನೇ ತಾರೀಕು ಅಂದರೆ ಇವತ್ತು ಭಾನುವಾರ 4ನೇ ತಾರೀಕು, ಭಾನುವಾರದಿಂದ ಶನಿವಾರದವರೆಗೆ ಅಂದರೆ 10ನೇ ತಾರೀಕುವರೆಗೆ ಈ ವಾರದ ಭವಿಷ್ಯ 12 ರಾಶಿಯವರಿಗೆ ಯಾವ್ಯಾವ ರೀತಿ ಇದೆ ಅಂದರೆ ಶ್ರಾವಣ ಮಾಸದ ಮೊದಲ ವಾರ 12 ರಾಶಿಯವರ ಮೇಲೆ ಯಾವ ರೀತಿ ಭವಿಷ್ಯ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ, 5ನೇ ಮನೆಯಲ್ಲಿ ಶುಕ್ರ ಬುಧ ಇದ್ದಾರೆ. ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಶನಿ ಇದ್ದಾನೆ. ಧನಸ್ಥಾನದಲ್ಲಿ ಗುರು. ಸಮಯ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಅಂದುಕೊಂಡ ಕೆಲಸಗಳು ಸುಲಭವಾಗಿ ನೆರವೇರ್ತವೆ. ಹಣದ ಹರಿವಿರುತ್ತೆ, ಬಹಳ ಉತ್ತಮವಾಗಿದೆ. ನಿಮಗೆ ಹಣಕಾಸಿನ ಲಾಭ ಇದೆ. ವಿದ್ಯಾರ್ಥಿಗಳಿಗೆ, ಮೇಷರಾಶಿ ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲ. ಚಂದ್ರನ ಸಂಚಾರ ಕೂಡ ನಿಮಗೆ ಈ ವಾರ ಬಹಳ ಅನುಕೂಲಕರವಾಗಿದೆ. ಇನ್ನು ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಿ ಬುಧ ಶುಕ್ರ ಲಾಭ ಸ್ಥಾನದಲ್ಲಿ ರಾಹು. ಹಣದ ಹರಿವಿಗೇನು ತೊಂದರೆ ಇಲ್ಲ, ಬಹಳ ಚೆನ್ನಾಗಿದೆ. ಆದರೆ ಖರ್ಚುಗಳು ಕೂಡ ವೃಷಭ ರಾಶಿಯವರಿಗೆ ಸ್ವಲ್ಪ ಈ ವಾರ ಇದೆ, ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಲೆಕ್ಕಾಚಾರ ಇರಬೇಕು. 3ರಲ್ಲಿ ಸೂರ್ಯ ಇರೋದು ಅಂದರೆ 3ನೇ ಮನೆಯಲ್ಲಿ ಸೂರ್ಯ ಇರೋದು ಧೈರ್ಯದಿಂದ ಮುನ್ನಡೆಯುವಂಥ ಶಕ್ತಿಯನ್ನು ಸೂರ್ಯ ನಿಮಗೆ ವೃಷಭ ರಾಶಿಯವರಿಗೆ ಕೊಡ್ತಾರೆ. ವಾಹನದಿಂದ ಲಾಭ ಇದೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, 3ನೇ ಮನೆಯಲ್ಲಿ ಬುಧ ಶುಕ್ರ ಇರುವುದೇ ಈಗ ನಿಮ್ಮ ಶಕ್ತಿ. ಮಿಥುನ ರಾಶಿಯವರಿಗೆ ಈ ವಾರ ಬುಧ ಶುಕ್ರ 3ನೇ ಮನೆಯಲ್ಲಿದ್ದಾರೆ, ನಿಮಗೆ ಭಾಳ ಶಕ್ತಿಯನ್ನು ಕೊಡ್ತಾರೆ. ಬಾಕಿಯಂತೆ ಬೇರೆ ಗ್ರಹಗಳು ತಟಸ್ಥವಾಗಿದೆ, ಅಂದರೆ ಇದ್ದಕ್ಕಿದ್ದ ಹಾಗೆ ಇದೆ, ಏನು ತೊಂದರೆ ಇಲ್ಲ. 4ನೇ ಮನೆಯಲ್ಲಿ ಕೇತು ಇದ್ದು ತಾಯಿಗೆ ಒತ್ತಡವನ್ನು ಕೊಡ್ತಾನೆ. ಸ್ವಲ್ಪ ಕೇತು ಇರೋದರಿಂದ ನಿಮ್ಮ ತಾಯಿಗೆ ಸ್ವಲ್ಪ ಒತ್ತಡ ಇರುತ್ತೆ. ತಾಯಿಗೆ ಸ್ವಲ್ಪ ಕೆಲಸದ ಹೊರೆ ಜಾಸ್ತಿ ಇರುತ್ತೆ ಮಿಥುನ ರಾಶಿಯವರ ತಾಯಿಗೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಸೂರ್ಯ 3ನೇ ಮನೆಗೆ ಪ್ರವೇಶ ಮಾಡಿದಾಗ ನಿಮಗೆ ಇನ್ನೂ ಹೆಚ್ಚಿನ ಲಾಭ ಆಗುತ್ತೆ ಮಿಥುನ ರಾಶಿಯವರಿಗೆ. ಈಗ ಶುಕ್ರ ಮತ್ತು ಬುಧ ಇರೋದರಿಂದ ಏನು ತೊಂದರೆ ಇಲ್ಲ, ಅವರು ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾರೆ. ಇನ್ನು ಕಟಕ ರಾಶಿ ನೋಡಿ, ಈಗ ನಿಮ್ಮ ಕರ್ಕಾಟಕ ರಾಶಿಯಲ್ಲೇ ಸೂರ್ಯ ಇದ್ದಾನೆ, ಆಯಿತಾ. ಉಷ್ಣಕ್ಕೆ ಸಂಬಂಧಿಸಿದಂಥ ತೊಂದರೆ ಬರಬಹುದು ಜಾಸ್ತಿ ಸೂರ್ಯ ಇರೋದರಿಂದ. 2ನೇ ಮನೆಯಲ್ಲಿ ಬುಧ ಶುಕ್ರ ಇದ್ದಾರೆ. ಹಣದ ಹರಿವು ಬಹಳ ಉತ್ತಮವಾಗಿರುತ್ತೆ, ಚೆನ್ನಾಗಿ ಹಣದ ಹರಿವು ಇರುವಂಗೆ ಮಾಡ್ಕೊತಾರೆ ಬುಧ ಶುಕ್ರ ಇಬ್ಬರು ಕೂಡ. ಮನೆಯಲ್ಲಿ ನೆಮ್ಮದಿಯ ಖುಷಿಯ ವಾತಾವರಣ ಇರುತ್ತೆ ಕಟಕ ರಾಶಿಯವರಿಗೆ. ಪ್ರಯಾಣದ ಯೋಗ ಇದೆ. ಗುರುಗಳ ಸಾನ್ನಿಧ್ಯ, ಗುರುಕೃಪೆ ಸಿಗುವಂಥ ಸಂದರ್ಭಗಳು ಕೂಡ ಕಟಕ ರಾಶಿಯವರಿಗೆ ಸಿಗತ್ತೆ. ಇನ್ನು ಸಿಂಹರಾಶಿಯವರಿಗೆ ಶ್ರಾವಣದ ಮೊದಲ ವಾರ ನೋಡಿ, ಗುರು 10ನೇ ಮನೆಯಲ್ಲಿ, ಸೂರ್ಯ 12ನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಇದೆ ಸಿಂಹರಾಶಿಯವರಿಗೆ. ಆದರೆ ಶುಕ್ರ ಬುಧ ನಿಮ್ಮ ರಾಶಿಯಲ್ಲೇ ಇದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಮಾಡ್ತಾರೆ, ಅಂದರೆ ಖರ್ಚನ್ನು ಕಮ್ಮಿ ಮಾಡೋ ಹಾಗೆ ಸಹಾಯ ಮಾಡ್ತಾರೆ. ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ನಿಮಗೆ ಆಶೀರ್ವಾದ, ಶುಕ್ರ ಬುಧನ ಆಶೀರ್ವಾದ ಸಿಗುತ್ತೆ. ಶನಿಯ 7ನೇ ಮನೆಯ ಸ್ಥಾನ ಕೂಡ ನಿಮ್ಗೆ ಅಷ್ಟೇನು ಅನುಕೂಲ ಆಗಿಲ್ಲ ಇಲ್ಲಿ ಸಿಂಹರಾಶಿಯವರಿಗೆ. ಏನೇ ಫಲ ಇದ್ದರೂ ಕೂಡ ನಿಮಗೆ ಇಲ್ಲಿ ಒಂದು 50-50 ಅಂತ ಹೇಳ್ಬೋದು, ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು. ಶುಭ ಫಲಗಳಿಗಾಗಿ ಸ್ವಲ್ಪ ಕಾಯಬೇಕಾಗತ್ತೆ ಸಿಂಹರಾಶಿಯವರು. ಈ ದಿನಗಳಲ್ಲಿ ನಿಮಗೆ ನಿಧಾನ ಫಲ ಸಿಗುತ್ತೆ, 50-50. ಇನ್ನು ಕನ್ಯರಾಶಿಯವರಿಗೆ ನೋಡಿ, ಎಲ್ಲ ಗ್ರಹಗಳು ನಿಮಗೆ ಅನುಕೂಲಕರವಾಗಿದ್ದರೂ ಕೂಡ ರಾಹು 7ನೇ ಮನೆಯಲ್ಲಿದ್ದಾನೆ. ಇದು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ರಾಹು 7ನೇ ಮನೆಯಲ್ಲಿದ್ದುಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಇದೇನಾಗುತ್ತೆ ಅಂದರೆ ನಿಧಾನವಾಗಿ ಫಲವನ್ನು ಕೊಡ್ತಾನೆ. ಅಂದರೆ ರಾಹು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ. ಕೇತು ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಇದು ಕೂಡ ನಿಮಗೆ ವ್ಯತಿರಿಕ್ತ ಫಲ ಕೊಡುತ್ತೆ. ಸ್ವಲ್ಪ ಎಲ್ಲ ಉಲ್ಟಾಗುತ್ತೆ, ನಿಮ್ಮ ಅಂದ್ಕೊಂಡಿದ್ದೆಲ್ಲ ನಿರೀಕ್ಷೆ ಉಲ್ಟಾಗಬಹುದು. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಕಾಣಿಸ್ತವೆ. ಹಣಕಾಸಿನ ಸ್ಥಿತಿಗೆ ನೋಡಿದ್ರೆ ಪರವಾಗಿಲ್ಲ, ಚೆನ್ನಾಗಿದೆ. ಆರೋಗ್ಯದ ಸ್ವಲ್ಪ ಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ. ಶುಭ ಕಾರ್ಯಗಳಿಗೆ ನೀವು ಖರ್ಚು ಮಾಡ್ತೀರಿ. ಅವಿವಾಹಿತರಿಗೆ ಅಂದರೆ ಕನ್ಯರಾಶಿ ಅವಿವಾಹಿತರಿಗೆ ವಿವಾಹದ ಭಾಗ್ಯ ಕೂಡ ಇದೆ. ಇನ್ನು ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ಈಗ 6ನೇ ಮನೆಯಲ್ಲಿ ರಾಹು ಇದ್ದಾನೆ. 11ನೇ ಮನೆಯಲ್ಲಿ ಬುಧ ಶುಕ್ರ ನಿಮಗೆ ನೆರವನ್ನು ಕೊಡ್ತಾರೆ. 11ನೇ ಮನೆಯಲ್ಲಿರುವಂಥ ಬುಧ ಶುಕ್ರ ಮತ್ತು 6ನೇ ಮನೆಯಲ್ಲಿರೋ ರಾಹು. 8ನೇ ಮನೆಯಲ್ಲಿ ಗುರು ಕುಜ ನಿಮಗೆ ಈಗ ಅಷ್ಟೊಂದು ಹೆಲ್ಪ್ ಮಾಡೋದಿಲ್ಲ. 8ನೇ ಮನೆಯಲ್ಲಿ ಗುರು ಕುಜ ಇರೋದರಿಂದ ಅಷ್ಟು ಹೆಲ್ಪ್ ಆಗೋದಿಲ್ಲ ಅವರಿಂದ. ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಣಿಸ್ಕೋಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ, ಅಂದರೆ ಹೊರಗಡೆ ಆಹಾರನ ಸ್ವಲ್ಪ ಕಮ್ಮಿ ಮಾಡಿ. 12ನೇ ಮನೆಯಲ್ಲಿ ಕೇತು ಇದ್ದಾನೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಈಗ ನಿಮ್ಮ ಮನಸ್ಸು ತೊಡಗಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಾಧು ಸನ್ಯಾಸಿಗಳ ದರ್ಶನ ಆಗಬಹುದು. ಹಣದ ಹರಿವು ಉತ್ತಮ ಆಗಿದೆ ತುಲಾರಾಶಿಯವರಿಗೆ. ಒಳ್ಳೆಯ ಸಂಗಾತಿಗಳಿಗೆ ಇನ್ನೂ ಕೂಡ ಕಾಲ ಕೂಡಿ ಬರಬೇಕಾಗಿದೆ, ಇನ್ನೂ ಬಂದಿಲ್ಲ. ಇನ್ನು ನಿಮಗೆ ಸಂಗಾತಿ ಸಿಗುವಂತಂದರೆ ಅವಿವಾಹಿತರಿಗೆ ಮದುವೆ ಯೋಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ
ಗುರುಬಲದ ಭದ್ರತೆ ಇರೋದರಿಂದ ನಿಮಗೆ ಯಾವುದೇ ಕಷ್ಟಗಳೆದುರಾದರೂ ಸುಲಭವಾಗಿ ಪಾರಾಗ್ತೀರಿ. ವೃಶ್ಚಿಕ ರಾಶಿಯವರು 10ನೇ ಮನೆಯಲ್ಲಿ ಬುಧ ಶುಕ್ರ ವೃತ್ತಿಯಲ್ಲಿ ಯಶಸ್ಸನ್ನು ಕೊಡ್ತಾರೆ. ಗುರು ಹಾಗೂ ಕುಜ ನೇರವಾಗಿ ನಿಮ್ಮ ರಾಶಿಯನ್ನು ನೋಡೋದರಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಕಾಣ್ತೀರಿ. ನಿಮ್ಮನ್ನು ಜೀವನದ ಮತ್ತೊಂದು ಅಂತಸ್ತು ಇರುವಂತೆ ಮಾಡ್ತಾನೆ. ಇಲ್ಲಿ ಕುಜ ನೇರವಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಸಮಾಜದಲ್ಲಿ ಮನ್ನಣೆ ಗೌರವವನ್ನು ನೀವು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಧನುರಾಶಿ ನೋಡಿ, ಧನುರಾಶಿಯವರಿಗೆ ಶ್ರಾವಣ ಮಾಸದ ಮೊದಲ ವಾರ 9ನೇ ಮನೆಯಲ್ಲಿ ಬುಧ ಶುಕ್ರ, 6ನೇ ಮನೆಯಲ್ಲಿ ಕುಜ, 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಇದು ನಿಮಗೆ ಸಹಾಯಕ ಆಗಿರುವಂಥ ಗ್ರಹಗಳು ಬುಧ ಶುಕ್ರ ಕುಜ ಶನಿ ಎಲ್ಲರೂ ಕೂಡ. ಹಾಗಾಗಿ ಅವರವರು ಒಳ್ಳೆ ಮನೆಯಲ್ಲೇ ಇದ್ದಾರೆ. ನಿಮಗೆ ಶುಭ ಸೂಚಕ. ಹಣದ ಹರಿವು ಉತ್ತಮ ಆಗಿದೆ. ಆದರೂ ಮಾನಸಿಕವಾಗಿ ಸ್ವಲ್ಪ ನೀವು ಕುಗ್ಗುತ್ತೀರಿ. ಹಣಕ್ಕೇನು ಸಮಸ್ಯೆ ಇಲ್ಲ, ಆದರೆ ಮಾನಸಿಕವಾಗಿ ಸ್ವಲ್ಪ ಬೇಜಾರು, ಕುಗ್ಗುತ್ತೀರಿ. ಮನಸ್ಸಿಗೆ ಘಾಸಿಯಾಗುವಂಥ ಘಟನೆಗಳು ನಡೀಬಹುದು. ನಂಬಿದ ಜನರಿಂದಲೇ ಮೋಸ ಹೋಗಬಹುದು ಧನುರಾಶಿಯವರು, ಅಥವಾ ನಿಮ್ಮ ಆಪ್ತರಿಂದಲೇ ನಿಮಗೆ ಅವಮಾನ ಆಗಬಹುದು. ಇಂಥ ಸಮಯದಲ್ಲಿ ಈಶ್ವರನ ಧ್ಯಾನ ಮಾಡಿ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಸ್ವಲ್ಪ ಆದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಈಗ ಗುರು ರಾಹು ಇಬ್ಬರು ನಿಮಗೆ ಅನುಕೂಲಕರವಾಗೇ ಇದ್ದಾರೆ. ಮಕರ ರಾಶಿಯವರಿಗೆ ರಾಹು ಮತ್ತು ಗುರು ಇಬ್ಬರು. ಸರ್ಕಾರದಿಂದ ಹಣ ಬರುವುದೇನಾದರೂ ಇದ್ದರೆ ಅದೀಗ ಬರುತ್ತೆ. ನಿಮಗೆ ಸಾಕಷ್ಟು ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾದದ್ದು, ಅದನ್ನು ಹೇಗೆ ಬಳಸ್ಕೋಬೇಕಾದದ್ದು ನಿಮಗೆ ಸೇರಿದ್ದು. ಅವಕಾಶ ದೇವರು ಕೊಡ್ತಾನೆ, ಬಳಸ್ಕೋಬೇಕು. ನೆನೆಗುಂದಿಗೆ ಬಿದ್ದಿದ್ದಂಥ ಎಷ್ಟೋ ಕೆಲಸಗಳು ಅರ್ಧಂಬರ್ಧ ಆಗಿರುವಂಥದ್ದು ಈಗ ಮತ್ತೆ ಚಾಲನೆ ಪಡ್ಕೊಳ್ತವೆ. ಮತ್ತೆ ಶುರು ಮಾಡ್ತೀರಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯೋ ಸಂಭವ ಕಾಣಿಸ್ತಾ ಇದೆ. ಮಕರ ರಾಶಿಯವರ ಮನೆಯಲ್ಲಿ ಹೊಸ ಕೆಲಸ ಸಿಗೋದು, ಮತ್ತು ವಿವಾಹ ಅಥವಾ ಮನೆ ಗೃಹ ಪ್ರವೇಶನ ಇನ್ನೊಂದು ಮತ್ತೊಂದು ಮಂಗಳಕರ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಕುಂಭರಾಶಿಯವರಿಗೆ ನೋಡಿ, ಈಗ ನಿಮಗೆ ನಾನಾ ಕಡೆಯಿಂದ ಭಯ ಅತಂತ್ರ ಸ್ಥಿತಿ ಎದುರಾಗತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಭಯ ಆತಂಕ ಈ ಥರದ್ದು, ಅಧಿಕಾರ ಕಳೆದುಕೊಳ್ಬಹುದು ಅಂತ ಭೀತಿ ಎದುರಾಗತ್ತೆ. ನಿಮಗೆ ಯಾವುದೋ ಅಧಿಕಾರಿ ಇದ್ದರೆ ಅಥವಾ ಕೆಲಸ ಕಳೆದುಕೊಳ್ಬಹುದು ಅಂತ ನೌಕರಿಯಲ್ಲಿದ್ದರವರಿಗೆ ನೌಕರಿ ಕಳೆದುಕೊಳ್ಳುವಂಥ ಭಯ ಇರುತ್ತೆ. ಗುರು 4ನೇ ಮನೆಯಲ್ಲಿ ನಿಮಗೆ ಅಷ್ಟು ಅನುಕೂಲ ಆಗಿಲ್ಲ. 4ನೇ ಮನೆಯಲ್ಲಿದ್ದಾನೆ ಗುರು ಕುಂಭರಾಶಿಯವರಿಗೆ. 6ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಸ್ವಲ್ಪ ಮಟ್ಟಿನ ಬಲ ಕೊಡ್ತಾನೆ ಸೂರ್ಯ 6ನೇ ಮನೆಯಲ್ಲಿರೋದ್ರಿಂದ. ಇನ್ನುಳಿದಂತೆ ಗ್ರಹಗಳು ನಿಮ್ಗೆ ಅಷ್ಟು ಅನುಕೂಲ ಇಲ್ಲ ಯಾವುದು ಕೂಡ. ಸೂರ್ಯ ಒಬ್ಬ ಅನುಕೂಲ ಇದ್ದಾನೆ ಅಷ್ಟೇ. ನೀವು ದತ್ತಾತ್ರೇಯನ ದರ್ಶನ ಮಾಡಬೇಕಾಗತ್ತೆ ಕುಂಭರಾಶಿಯವರು. ಹಣಕಾಸಿನ ಮುಗ್ಗಟ್ಟು ನಿಮ್ಮ ತಲೆ ಕೆಡಿಸುತ್ತೆ. ಸ್ವಲ್ಪ ಹಣಕಾಸಿನ ತೊಂದರೆ, ಮನೆಯಲ್ಲಿ ಅಶಾಂತಿಯ ವಾತಾವರಣವಿರುತ್ತೆ. ಸ್ವಲ್ಪ ಎಚ್ಚರ ಆಗಿರಿ ಕುಂಭರಾಶಿಯವರು. ಇನ್ನು ಮೀನರಾಶಿಯವರು ನಿಮಗೂ ಕೂಡ ಈಗ ಒಂದು ರೀತಿ ಗಂಭೀರ ಸಮಯ ಇದು. ಮೀನರಾಶಿಯವರಿಗೆ ಯಾರೊಂದಿಗೂ ವಾದ ವಿವಾದ ಮಾತಾಡೋದಕ್ಕೆ, ಜಗಳ ಮಾಡ್ಕೊಳ್ಳೋದಕ್ಕೆ, ಮನಸ್ತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಟೈಮಲ್ಲಿ ಹುಷಾರಾಗಿರಿ ಸ್ವಲ್ಪ ಮಾತಲ್ಲಿ. 3ನೇ ಮನೆಯಲ್ಲಿ ಮೀನರಾಶಿಯವರ 3ನೇ ಮನೆಯಲ್ಲಿ ಕುಜ ಇದ್ದಾನೆ. ಕುಜ ಒಬ್ಬನೇ ಈಗ ನಿಮಗೆ ಬಲ ಇರೋದು, ಇನ್ನು ಯಾರದು ಬಲ ಇಲ್ಲ. ಕುಜ ಒಬ್ಬನೇ ಕೊಡ್ತಾ ಇರೋದು. ನಿಮ್ಮ ರಾಶಿಯಲ್ಲೇ ರಾಹು ಇರೋದು ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಮೀನರಾಶಿಯಲ್ಲೇ ರಾಹು ಇದ್ದಾನೀಗ. ಹಾಗಾಗಿ ಕುಜನಿಂದ ಸ್ವಲ್ಪ ಅನುಕೂಲಕರ ಇದೆ ನಿಮಗೆ. ಹಣಕಾಸಿನ ಮುಗ್ಗಟ್ಟಿರುತ್ತೆ. ಯಾವ ಕೆಲಸನೂ ಬೇಗ ಆಗೋದಿಲ್ಲ. ಸ್ವಲ್ಪ ಸ್ಲೋ ಏನೇ ಇದ್ದರೂ ಕೂಡ ಈ ವಾರ ತುಂಬ ಶ್ರಮ ಹಾಕಿದ್ರೂ ಕೂಡ ಅಂಥದ್ದೇನು ದೊಡ್ಡ ಪ್ರಯೋಜನ ಅಂತ ಆಗೋದಿಲ್ಲ. ಹಾಗಾಗಿಯೂ ಕೂಡ ಅರ್ಧ ಕೆಲಸ ಆಗಿ ಮನಸ್ಸಿಗೆ ತೃಪ್ತಿ ಇರೋದಿಲ್ಲ. ಅರ್ಧಂಬರ್ಧ ಆಗುತ್ತೆ ಕೆಲಸಗಳೆಲ್ಲ ಮೀನರಾಶಿಯವ್ರದ್ದು. ಇದು ಒಂದು ವಾರ ಸ್ವಲ್ಪ ನೀವು ತಡ್ಕೋಬೇಕು. ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಳ್ಳೆ ಟೈಮ್ ಬರುತ್ತೆ ನಿಮಗೆ ಮೀನರಾಶಿಯವರಿಗೆ. ಇದು ಈ ವಾರದ 12 ರಾಶಿಯವರ ಭವಿಷ್ಯ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.